ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತವಿರಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣಶಾಲಿನಃ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತ್. ಸೀತಾರಾಮ ಲಕ್ಷ್ಮಣರು ಪರ್ಣಶಾಲೆಯಲ್ಲಿ ಕುಳಿತಿದ್ದಾರೆ. ಇದ್ದಕ್ಕಿದ್ದಂತೆ ಆ ಪರ್ಣಶಾಲೆಯ ಹತ್ತಿರ ಆನೆ ಕುದುರೆ ಬರ್ತಾ ಇರುವಂಥ ಶಬ್ದ ಆಗುತ್ತೆ. ಏನೋ ಒಂದು ರೀತಿ ಆತಂಕ ಮೂಡುತ್ತೆ. ಕೆರಳಿದ ಸಿಂಹಗಳೆಲ್ಲ ಆನೆಯನ್ನು ದಿಕ್ಕಾಪಾಲವಾಗಿ ಓಡಿಸ್ತಾ ಇದೆ. ಯಾರಾದರೂ ಬೇಟೆಗೆ ಬಂದಿರಬೇಕು, ಅಥವಾ ಯಾರಾದರೂ ರಾಜ ಈ ಕಡೆ ಬರ್ತಾ ಇರ್ಬೋದು ಅಂತ ರಾಮ ಊಹಿಸ್ತಾನೆ. ಲಕ್ಷ್ಮಣನನ್ನು ಕರೆದು ಹೇಳ್ತಾನೆ, ಲಕ್ಷ್ಮಣ, ಹೊರಕ್ಕೆ ಹೋಗಿ ನೋಡು, ಏನು ಈ ರೀತಿ ಎಲ್ಲ ಪ್ರಾಣಿಗಳು ಬರ್ತಾ ಇದೆ, ಸೈನ್ಯದ ಶಬ್ದ ಕೇಳ್ತಾ ಇದೆ, ಹೋಗಿ ನೋಡು ಅಂತ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಲಕ್ಷ್ಮಣ ಪರ್ಣಶಾಲೆಯಿಂದ ಹೊರಗೆ ಬರ್ತಾನೆ. ಒಂದು ಮರದ ಮೇಲೆ ನಿಂತ್ಕೊಂಡು ದೂರದಿಂದ ನೋಡ್ತಾನೆ. ರಾಮ ಹೇಳಿದ ನಿಜ ಆಯಿತು. ಆನೆಗಳು ಬರ್ತಾ ಇದೆ, ಕುದುರೆಗಳು ಬರ್ತಾ ಇದೆ, ಸೈನ್ಯ ಬರ್ತಾ ಇದೆ, ರಥಗಳು ಬರ್ತಾ ಇದೆ, ರಥದ ಮೇಲೆ ಪತಾಕೆಗಳೆಲ್ಲ ಕಾಣ್ತಾ ಇದೆ. ಇದೇನು ಇಷ್ಟು ಸೈನಿಕರು ಬರ್ತಾ ಇದ್ದಾರೆ ಅಂತ ಲಕ್ಷ್ಮಣನಿಗೆ ಅನ್ನಿಸ್ತು. ಹಾಗೆಯೇ ನೋಡ್ತಾ ಇದ್ದ. ನೋಡಿದ್ರೆ ಇವನಿಗೆ ದಿಗ್ಭ್ರಮೆ ಆಗಿಬಿಡ್ತು. ಭರತ ಬರ್ತಾ ಇದ್ದಾನೆ. ಭರತನ ಜೊತೆ ಇಡೀ ಅಯೋಧ್ಯೆ ಸೈನಿಕರೆಲ್ಲ ಬರ್ತಾ ಇದ್ದಾರೆ. ಅವನು ತುಂಬ ಕೋಪ ಬಂದ್ಬಿಡ್ತು. ಮರದಿಂದ ಕೆಳಗೆ ಇಳಿದ, ರಾಮನ ಹತ್ರಕ್ಕೆ ಬಂದ. ರಾಮನ ಹತ್ರ ಹೇಳ್ತಾನೆ, ನೋಡು ಅಣ್ಣ, ಭರತ ಸೈನ್ಯ ಎಲ್ಲ ತಗೊಂಡು ಬರ್ತಾ ಇದ್ದಾನೆ. ನಮ್ಮನ್ನೆಲ್ಲ ಸರ್ವನಾಶ ಮಾಡಬೇಕು ಅಂತ ಅವನ ಆಲೋಚನೆ ಅಂತ ಕಾಣುತ್ತೆ. ನೀನು ಒಂದು ಕೆಲಸ ಮಾಡು, ಸೀತೆಯನ್ನು ಎಲ್ಲಾದರೂ ಒಂದು ಗುಹೆಯಲ್ಲಿ ಬಚ್ಚಿಟ್ಬಿಡು. ನೀನು ಬಿಲ್ಲು ಬಾಣ ಕವಚ ಧರಿಸ್ಕೋ, ಸಿದ್ಧನಾಗೋ. ಆ ಕೈಕೇಯಿಯ ಮಗ ಭರತ ತನ್ನ ರಾಜ್ಯವನ್ನು ಮತ್ತಷ್ಟು ಬಲಿಷ್ಠ ಮಾಡಿಕೊಳ್ಬೇಕು, ಮತ್ತೆ ನೀನು ಕಾಡಿನಿಂದ ಅಯೋಧ್ಯೆಗೆ ಬರಬಾರ್ದು ಅನ್ನೋಂಥ ಯೋಚನೆ ಇರಬಹುದು ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ದುಡುಕಬೇಡ, ಯಾವುದೇ ನಿರ್ಧಾರಕ್ಕೂ ಬರಬೇಡ ಲಕ್ಷ್ಮಣ, ಸ್ವಲ್ಪ ತಾಳ್ಮೆಯಿಂದ ಇರೋ, ಏನಾಗುತ್ತೆ ನೋಡೋಣ ಅಂತ ರಾಮ ಲಕ್ಷ್ಮಣನಿಗೆ ಸಮಾಧಾನವನ್ನು ಮಾಡ್ತಾನೆ. ಭರತನ ಸೈನ್ಯ ಹತ್ತಿರ ಬಂತು. ಭರತ ಸೈನಿಕರನ್ನೆಲ್ಲ, ರಾಜಮಾತೆಯರನ್ನೆಲ್ಲ ಅಲ್ಲೇ ನಿಲ್ಲಿಸ್ಬಿಟ್ಟ. ರಾಮನ ದರ್ಶನಕ್ಕಾಗಿ ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ದಾನೆ. ಪರ್ಣಶಾಲೆಯನ್ನು ನೋಡ್ತಾನೆ. ಪರ್ಣಶಾಲೆಯ ಹೊರಗಡೆ ಅಲಕಲಗಳನ್ನೆಲ್ಲ ಹಾಕಿದ್ದಾರೆ. ಅಗ್ನಿ ಉರಿತಾ ಇದೆ. ದೂರದಿಂದ ನೋಡ್ತಾನೆ. ಆ ಅಗ್ನಿ ಶಾಲೆಯಲ್ಲಿ, ಆ ವೇದಿಕೆಯಲ್ಲಿ ರಾಮ ಜಟಾಧಾರಿಯಾಗಿ ಕುಳಿತು ಧ್ಯಾನಸ್ಥನಾಗಿದ್ದಾನೆ. ಪಕ್ಕದಲ್ಲಿ ಸೀತೆ ಕುಳಿತಿದ್ದಾಳೆ. ಲಕ್ಷ್ಮಣ ಇವರಿಬ್ಬರಿಗೂ ಸೇವೆ ಮಾಡ್ತಾ ಇದ್ದಾರೆ. ಅದನ್ನು ನೋಡ್ದ ಭರತನಿಗೆ ತುಂಬ ಬೇಸರ ಆಗ್ಬಿಡ್ತು. ರಾಜನಾಗಬೇಕಾಗಿದ್ದಂತಹ ಶ್ರೀರಾಮ ಕಾಡಿನಲ್ಲಿ ಈ ಸ್ಥಿತಿಯಲ್ಲಿ ಕುಳಿತಿದ್ದಾನಲ್ಲ ಅಂತ ತುಂಬ ಬೇಸರ ಆಗ್ಬಿಡ್ತು. ತನ್ನನ್ನು ತಾನೇ ನಿಂದಿಸ್ಕೊಂಡ. ಇದಕ್ಕೆಲ್ಲ ನಾನೇ ಕಾರಣ ಆಗಿಬಿಟ್ಟೆ ಎಂದ. ಹಾಗೆಯೇ ರಾಮನ ಹತ್ತಿರ ಬಂದ. ರಾಮನನ್ನು ನೋಡ್ದ. ದುಃಖದಿಂದ ಮೈಮರೆತ ನೆಲಕ್ಕೆ ಬಿದ್ದ.
ದೀನ ಸ್ವರದಿಂದ ರಾಮನನ್ನು ಅಣ್ಣ ಅಂತ ಕರೀತಾನೆ. ರಾಮ ಭರತನ ನೋಡ್ದ, ಅವನನ್ನು ತನ್ನ ಎರಡೂ ಬಾಹುಗಳಿಂದ ಮೇಲಕ್ಕೆ ಎತ್ತದ. ಜೊತೆಯಲ್ಲಿದ್ದಂಥ ಶತ್ರುಘ್ನನ್ನು ನೋಡ್ದ, ಅವನನ್ನು ಎತ್ಕೊಂಡ, ಎತ್ತಿ ಅಪ್ಪಿಕೊಂಡ, ಸಮಾಧಾನ ಪಡಿಸ್ದ. ಆಮೇಲೆ ಕೇಳ್ತಾನೆ, ಭರತ, ನೀನೇಕೆ ಇಲ್ಲಿ ಕಾಡಿಗೆ ಬಂದೆ? ಇಷ್ಟು ದೂರ ಯಾಕೆ ಬಂದೆ? ತಂದೆಯನ್ನು ಬಿಟ್ಟು ಏಕೆ ಬಂದೆ ನೀನು? ಕೌಸಲ್ಯೆ, ಕೈಕೇಯಿ, ಸುಮಿತ್ರೆ ಅವರೆಲ್ಲ ಎಲ್ಲಿ? ಯಾಕೆ ಈ ರೀತಿ ಅವಸರವಾಗಿ ಇಲ್ಲಿಗೆ ಬಂದಿದೀಯಾ ಅಂತ ಅವನೆಲ್ಲ ಪ್ರಶ್ನೆಗಳನ್ನು ಭರತನನ್ನು ಕೇಳ್ತಾನೆ. ಭರತ ನಡೆದಂಥ ಸಂಗತಿಗಳನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾನೆ. ಕೊನೆಯಲ್ಲಿ ಹೇಳ್ತಾನೆ, ರಾಮ, ನಿನ್ನ ಅಗಲಿಕೆಯಿಂದ, ವ್ಯಸನದಿಂದ ದಶರಥ ಮಹಾರಾಜ ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟದ, ಇಹಲೋಕವನ್ನು ತ್ಯಜಿಸಿಬಿಟ್ಟ ಅವನು ಅನ್ನುವಂಥ ಮಾತನ್ನು ಭರತ ರಾಮನಿಗೆ ಹೇಳ್ತಾನೆ. ಈ ಮಾತನ್ನು ಕೇಳಿದ ತಕ್ಷಣ ರಾಮ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದುಬಿಟ್ಟ. ಲಕ್ಷ್ಮಣನಿಗೆ ಈ ಮಾತನ್ನು ಕೇಳಿದ ತಕ್ಷಣ ಅತೀವ ದುಃಖ ಆಯಿತು. ತಕ್ಷಣ ಭರತ ಶತ್ರುಘ್ನರು ಶ್ರೀರಾಮ ಲಕ್ಷ್ಮಣನನ್ನು ಎತ್ತಿ ಉಪಚರಿಸಿ ಅವರಿಗೆ ಸಮಾಧಾನ ಹೇಳ್ತಾರೆ. ಆಗ ರಾಮ ಹೇಳ್ತಾನೆ, ಕೊನೆಯಲ್ಲಿ ಏನು ಹೇಳ್ದ ದಶರಥ? ಏನಾಯಿತು? ಎಲ್ಲ ವಿವರಗಳು ನನಗೆ ಹೇಳು ಅಂತಾನೆ. ಆಗ ಭರತ ಆ ಕೊನೆಯಲ್ಲಿ ನಡೆದಂಥ ಎಲ್ಲ ಘಟನೆಗಳನ್ನು ವಿವರವಾಗಿ ಹೇಳ್ತಾನೆ. ಆಗ ಶ್ರೀರಾಮ ಹೇಳ್ತಾನೆ, ನೋಡು, ದಶರಥ ಇಲ್ಲದೇ ಇರುವಂಥ ಅಯೋಧ್ಯೆಗೆ ನಾನು 14 ವರ್ಷ ವನವಾಸ ಮುಗಿದ ಮೇಲೂ ನಾನು ಬರೋದಿಲ್ಲ. ನನಗೆ ದಶರಥ ಆಜ್ಞೆ ಕೊಟ್ಟಿದ್ದಾನೆ, ನಾನು ವನವಾಸದಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತಾನೆ. ಭರತ ಅನೇಕ ರೀತಿಯಲ್ಲಿ ಅವನಿಗೆ ಎಲ್ಲ ರೀತಿಯ ಪ್ರಾರ್ಥನೆಗಳನ್ನು ಮಾಡ್ತಾನೆ. ರಾಮ ಲಕ್ಷ್ಮಣ ಇಬ್ಬರು ಮಂದಾಕಿನಿ ನದಿಗೆ ಬರ್ತಾರೆ, ಸ್ನಾನ ಮಾಡ್ತಾರೆ, ದಶರಥನಿಗೆ ಜಲತರ್ಪಣವನ್ನು ಕೊಡ್ತಾರೆ. ಅವನ ಎಲ್ಲ ಅಪರ ಕರ್ಮಗಳನ್ನೆಲ್ಲ ಸಾಂಗವಾಗಿ ಮುಗಿಸಿ ಮತ್ತೆ ಪರ್ಣಶಾಲೆಗೆ ಬರ್ತಾರೆ. ಇವರು ಪರ್ಣಶಾಲೆಗೆ ಬರೋ ಹೊತ್ತಿಗೆ ರಾಜಮಾತೆಯರಾದಂತಹ ಕೌಸಲ್ಯೆ, ಕೈಕೇಯಿ, ಸುಮಿತ್ರೆ ಎಲ್ಲ ಪರ್ಣಶಾಲೆಗೆ ಬಂದಿರ್ತಾರೆ. ಇವನ್ನೆಲ್ಲ ನೋಡಿದ ತಕ್ಷಣ ರಾಮ ಲಕ್ಷ್ಮಣರಿಗೆ ದುಃಖ ತಡೆಯೋಕ್ಕಾಗೋದಿಲ್ಲ. ಕೌಸಲ್ಯ ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡ್ತಾರೆ. ಕೌಸಲ್ಯ ರಾಮನನ್ನು ಆಲಂಗಿಸ್ಕೊಳ್ತಾರೆ. ಎಲ್ಲರಿಗೂ ಮಾತೇ ಹೊರಡ್ತಾ ಇಲ್ಲ. ಎಷ್ಟೆಷ್ಟೆಲ್ಲ ದುರಂತಗಳಾಗ್ಬಿಡ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಒಬ್ಬರೂ ಮಾತಾಡೋವಂಥ ಸ್ಥಿತಿಲಿಲ್ಲ. ಕೊನೆಗೆ ವಸಿಷ್ಠ ಹೇಳ್ತಾರೆ, ಆಗಿದ್ದೆಲ್ಲ ಆಗಿಬಿಟ್ಟಿದೆ, ನಾವು ಬಂದ ಕಾರಣವನ್ನು ನಾವು ಶ್ರೀರಾಮನಿಗೆ ಹೇಳೋಣ ಅಂತ. ಭರತ ಹೇಳ್ತಾನೆ, ಶ್ರೀರಾಮ, ನೋಡು, ನಮ್ಮ ತಂದೆ ನಿನಗೆ ಹೇಳಿದ ನಿಜ, ಆದರೆ ಈಗ ನಮ್ಮ ತಂದೆ ಇಲ್ಲ. ನಾವೆಲ್ಲ ಹೇಳ್ತಾ ಇದ್ದೀವಿ, ನೀನು ಮತ್ತೆ ಅಯೋಧ್ಯೆಗೆ ಬರಬೇಕು. ಇದೇ ನಮ್ಮ ಪ್ರಾರ್ಥನೆ. ಅದಕ್ಕೆ ನಾನು ಇಡೀ ಸೈನ್ಯವನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ನಾನು ಒಬ್ಬ ಪ್ರಾರ್ಥನೆ ಮಾಡಿದರೆ ನನ್ನ ಪ್ರಾರ್ಥನೆ ನೀನು ಮನಸ್ಸದೇ ಇರ್ಬೋದು, ಆದರೆ ಅಯೋಧ್ಯೆಯ ಜನರೆಲ್ಲ ಇಲ್ಲಿಗೆ ಬಂದಿದ್ದಾರೆ. ನೀನು ಖಂಡಿತ ಅಯೋಧ್ಯೆಗೆ ಬರಲೇಬೇಕು, ನೀನು ರಾಜ್ಯವನ್ನು ವಹಿಸ್ಕೋಬೇಕು, ರಾಜನಾಗಬೇಕು ಅಂತ ಭರತ ರಾಮನನ್ನು ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೆ ರಾಮ ಹೇಳ್ತಾನೆ, ಭರತ, ಇದು ಏನಾದರೂ ಸಾಧ್ಯ ಇಲ್ಲ. ನಾನು ಈ ಅರಣ್ಯವಾಸಕ್ಕೆ ಬಂದುಬಿಟ್ಟಿದ್ದೀನಿ. ಇದು ನಾನು ನನ್ನ ತಂದೆ ಮಾಡಿರುವಂಥ ಆಜ್ಞೆ ನನಗೆ. ನಾನು ಅವರಿಗೆ ಮಾತು ಕೊಟ್ಟಿದ್ದೀನಿ, 14 ವರ್ಷಗಳ ಕಾಲ ಅರಣ್ಯವಾಸ ಮಾಡ್ತೀನಿ ಅಂತ. ನಿನಗೆ ಧರ್ಮ ಸೂಕ್ಷ್ಮ ಗೊತ್ತಾಗೋದಿಲ್ಲ. ನೀನಿನ್ನೂ ಚಿಕ್ಕವನು, ನನಗೆ ಗೊತ್ತು. ನಾನು ದಶರಥನಿಗೆ ನನ್ನ ತಂದೆಗೆ ಮಾತು ಕೊಟ್ಟಂತೆ 14 ವರ್ಷಗಳ ಕಾಲ ವನವಾಸ ಮಾಡಿ ನಾನು ಮತ್ತೆ ಅಯೋಧ್ಯೆಗೆ ಹಿಂತಿರುಗ್ತೀನಿ. ಅಲ್ಲಿವರೆಗೆ ನೀನು ಬಲವಂತ ಮಾಡಬೇಡ ಅಂತಾನೆ. ಎಲ್ಲರೂ ಹೇಳ್ತಾರೆ, ರಾಮ ನೀನು ಅಯೋಧ್ಯೆಗೆ ಬಾ, ನೀನು ರಾಜನಾಗು ಅಂತೆಲ್ಲ ಕರೀತಾರೆ. ಆದರೆ ಯಾರ ಮಾತಿಗೂ ಅವನು ಹೋಗೋದಿಲ್ಲ. ಅವನ ಮನಸ್ಸು ಬಹಳ ದೃಢವಾಗಿರುತ್ತೆ. ಎಷ್ಟೇ ಆದರೂ ಆತ ಧರ್ಮ ಪ್ರಭು. ಅವನು ಧರ್ಮದಿಂದ ಅವನು ಒಂದು ಚೂರು ಅಲುಗಾಡೋದಿಲ್ಲ. ಅವನು ಹೇಳ್ತಾನೆ, ಯಾವುದೇ ಕಾರಣಕ್ಕೂ ನಾನು ಅಯೋಧ್ಯೆಗೆ ಬರೋದಿಲ್ಲ. ನೀವೆಲ್ಲ ಅಯೋಧ್ಯೆಗೆ ವಾಪಸ್ ಹೋಗಿ
ಅಯೋಧ್ಯೆಯನ್ನು ರಾಜ್ಯವನ್ನು ಚೆನ್ನಾಗಿ ನಡೆಸಿ ಎಲ್ಲರೂ ಕ್ಷೇಮವಾಗಿರಿ ಅಂತ ರಾಮ ಹೇಳ್ತಾನೆ. ಆಗ ಭರತನಿಗೆ ಗೊತ್ತಾಯಿತು, ನಾವು ಎಷ್ಟೇ ಹೇಳಿದರೂ ರಾಮ ನಮ್ಮ ಮಾತನ್ನು ಕೇಳೋದಿಲ್ಲ. ಅದಕ್ಕೆ ಅವನು ಒಂದು ಕೆಲಸ ಮಾಡ್ತಾನೆ. ಅವನು ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ದರ್ಭಾಸನ ಹಾಕ್ಕೊಂಡು ಅವನು ಕೂತ್ಬಿಡ್ತಾನೆ. ನೀನು ಬರೋ ತನಕ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳ್ತಾನೆ. ನೀನು ಅಯೋಧ್ಯೆಗೆ ಹಿಂತಿರುಗಿ ಬರಬೇಕು. ನಾನು ಅನ್ನಾಹಾರ ಯಾವುದನ್ನು ನಾನು ಸ್ವೀಕಾರ ಮಾಡೋದಿಲ್ಲ, ಪ್ರಾಯೋಪವೇಶವನ್ನು ಮಾಡ್ತೀನಿ ಅಂತ ಭರತ ರಾಮನಿಗೆ ಹೇಳ್ತಾನೆ. ಮತ್ತೆ ರಾಮ ಹೇಳ್ತಾನೆ, ಭರತ, ಇದು ಸರಿಯಾದಂಥ ವಿಧಾನ ಅಲ್ಲಪ್ಪ. ನೀನು ಧರ್ಮ ಸೂಕ್ಷ್ಮವನ್ನು ನಿನಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಯಾವುದೇ ಕಾರಣಕ್ಕೂ ನಾನು ಅಯೋಧ್ಯೆಗೆ ಬರೋಲ್ಲ ಅಂತ. ಅಷ್ಟು ಹೊತ್ತಿಗೆ ಒಂದು ಅಶರೀರವಾಣಿ ಕೇಳಿಸುತ್ತೆ ಭರತನಿಗೆ. ಭರತ, ರಾಮನನ್ನು ನೀನು ನಿರ್ಬಂಧಪಡಿಸಬೇಡ. ಅವನು ಒಂದು ದೊಡ್ಡ ಉದ್ದೇಶಕ್ಕೋಸ್ಕರ ಅರಣ್ಯವಾಸಕ್ಕೆ ಬಂದಿದ್ದಾನೆ, ಅವನಲ್ಲಿ ಇರಲಿ ಅಂತ ಹೇಳ್ತಾರೆ. ಇದನ್ನು ಕೇಳಿದಂತಹ ಭರತ ತಾನೇ ಸಮಾಧಾನ ಮಾಡಿಕೊಳ್ತಾನೆ. ಆವಾಗ ರಾಮನನ್ನು ಕೇಳ್ತಾನೆ, ಅಣ್ಣ, ನೀನಂತೂ ಬರೋದಿಲ್ಲ, ನಿನ್ನ ಪಾದುಕೆಗಳನ್ನಾದರೂ ನನಗೆ ಅನುಗ್ರಹಿಸು ಅಂತಾನೆ. ನನಗಂತೂ ರಾಜ್ಯ ಆಳುವಂಥ ಶಕ್ತಿ ಇಲ್ಲ ರಾಮ. ನಿನ್ನ ಪಾದುಕೆಗಳನ್ನೇ ಸಿಂಹಾಸನದ ಮೇಲಿರಿಸಿ ಅವುಗಳಿಗೆ ಕಿಂಕರನಾಗಿ ನಾನು ರಾಜ್ಯವನ್ನು ನಡೆಸ್ತೀನಿ. ಆ ಪಾದುಕೆಗಳೇ 14 ವರ್ಷಗಳ ಕಾಲ ಈ ರಾಜ್ಯವನ್ನು ಆಳುತ್ತೆ. ನಿನ್ನ ಪ್ರತಿನಿಧಿಯಾಗಿ ಆ ಪಾದುಕೆಗಳು ಅಲ್ಲಿರುತ್ತೆ. ಇಷ್ಟು ನನಗೆ ಕೃಪೆ ಮಾಡು ಅಂತ ಭರತ ರಾಮನನ್ನು ಕೇಳ್ಕೊಳ್ತಾನೆ. ರಾಮ ಅತ್ಯಂತ ಸಂತೋಷದಿಂದ ಹೇಮಭೂಷಿತವಾದಂತಹ ತನ್ನ ಪಾದುಕೆಗಳನ್ನು ಅನುಗ್ರಹಿಸಿದ. ಪಾದುಕೆಗಳನ್ನು ಪಡೆದಂಥ ಭರತ ಅದನ್ನು ತನ್ನ ತಲೆ ಮೇಲೆ 2 ಪಾದುಕೆಗಳನ್ನು ಇಟ್ಟುಕೊಂಡ. ರಾಮನಿಗೆ ಪ್ರದಕ್ಷಿಣೆ ಮಾಡಿದ. ರಾಮ, 14 ವರ್ಷ ಕಳೆದ ಮರುದಿನ ಪ್ರಾತಃ ಕಾಲ ನೀನು ಬರದಿದ್ದರೆ ನಾನು ಅಗ್ನಿಪ್ರವೇಶ ಮಾಡ್ತೀನಿ. ಅಲ್ಲಿಯವರೆಗೆ ನಿನ್ನ ಪ್ರತಿನಿಧಿಯಾಗಿ ಈ ಪಾದುಕೆಗಳು ರಾಜ್ಯವನ್ನು ಆಳುತ್ತೆ ಅಂತ ಹೇಳ್ತಾನೆ. ರಾಮ ಆಗಲಿ ಅಂತ ಹೇಳ್ತಾನೆ. ಕೊನೆಗೆ ಅವರೆಲ್ಲ ಅಯೋಧ್ಯ ವಾಸಿಗಳೆಲ್ಲ, ರಾಜಮಾತೆಯರೆಲ್ಲ, ಆನೆ ಕುದುರೆ ಎಲ್ಲದರ ಜೊತೆ ರಾಮನ ಪಾದುಕೆಯನ್ನು ಭರತ ತನ್ನ ತಲೆ ಮೇಲಿಟ್ಕೊಂಡು ಅತ್ಯಂತ ಸಂತೋಷದಿಂದ ಅವನು ಅಯೋಧ್ಯೆಗೆ ಹೋಗಲು ಅವನು ಹೊರಡ್ತಾನೆ. ಅಲ್ಲಿಂದ ಕೊನೆಗೆ ಅಯೋಧ್ಯೆಯನ್ನು ಪ್ರವೇಶ ಮಾಡೋದಿಲ್ಲ ಭರತ. ಅಯೋಧ್ಯೆಯ ಮುಂಭಾಗದಲ್ಲಿರುವಂಥ ನಂದಿ ಗ್ರಾಮಕ್ಕೆ ಬರ್ತಾನೆ. ಆ ನಂದಿ ಗ್ರಾಮದಲ್ಲಿ ಸಿಂಹಾಸನದ ಮೇಲೆ ಈ ಪಾದುಕೆಗಳನ್ನು ಇಟ್ಟು ಅಭಿಷೇಕ ಮಾಡ್ತಾನೆ. ಅಭಿಷೇಕ ಮಾಡಿ ಅದಕ್ಕೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ದಿನವೂ ಆ ಪಾದುಕೆಯ ಮುಂದೆ ಕೈ ಕಟ್ಟಿ ನಿಂತು ಅದನ್ನು ಪ್ರಾರ್ಥನೆ ಮಾಡ್ತಾನೆ. ಎಲ್ಲ ವಿಷಯವನ್ನು, ರಾಜ್ಯದ ಆಗು ಹೋಗುಗಳನ್ನು ಎಲ್ಲದನ್ನು ಅದರ ಮುಂದೆ ಅವನು ನಿವೇದಿಸ್ಕೊಳ್ತಾನೆ. ಆವತ್ತಿನಿಂದ ಅಯೋಧ್ಯೆಯಲ್ಲಿ ರಾಮ ಪಾದುಕಾ ರಾಜ್ಯ ಪ್ರಾರಂಭ ಆಗುತ್ತೆ. ದಶರಥ ರಾಮನಿಗೆ ಪಟ್ಟ ಕಟ್ಟಬೇಕು ಅಂತ ಯೋಚನೆ ಮಾಡ್ದ. ಕೈಕೇಯಿ ಭರತನಿಗೆ ಪಟ್ಟ ಕಟ್ಟಬೇಕು ಅಂತ ಯೋಚನೆ ಮಾಡಿದ್ಲು. ಆದರೆ ವಿಧಿ ನೋಡಿ ಇಬ್ಬರಿಗೂ ಪಟ್ಟ ಸಿಕ್ಕಲಿಲ್ಲ. ಆದರೆ ಪಾದುಕೆಯ ರಾಜ್ಯ ಅದಾಯಿತು. ಹೀಗೆ ರಾಮನ ಪಾದುಕೆಯ ಹೆಸರಿನಲ್ಲಿ ಭರತ ರಾಜ್ಯ ಆಳೋದಕ್ಕೆ ಶುರು ಮಾಡ್ತಾನೆ. ರಾಮನಂತೆಯೇ ಲಕ್ಷ್ಮಣನಂತೆಯೇ ಭರತನು ಜಟಾಧಾರಿಯಾಗಿ ನಾರುಮಡಿಯನ್ನು ಉಟ್ಟು ನಿಹಿತವಾದಂಥ ಆಹಾರವನ್ನು ಸ್ವೀಕರಿಸ್ತಾ ಜಿತೇಂದ್ರಿಯನಾಗಿ ಪ್ರತಿನಿತ್ಯ ಬೆಳಗ್ಗೆ ಸರಿಯೂ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬಂದುಬಿಟ್ಟು ಆ ಪಾದುಕೆಯ ಮುಂದೆ ಕೂತು ಧ್ಯಾನ ಮಾಡಿ ಎಲ್ಲ ರಾಜ್ಯಭಾರವನ್ನು ಆ ಪಾದುಕೆಗಳು ನಡೆಸುವಂತೆ ಭಾವಿಸಿಕೊಂಡು ಅದನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಇರೋಣ. ನಾಳೆ ಮುಂದಿನ ರಾಮಕಥೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀರಾಮ